ವೀಕ್ಷಕರೇ, ದೇಶದ ರಾಜಧಾನಿ ದೆಹಲಿಯಲ್ಲಿ 16 ಡಿಸೆಂಬರ್ 2012ರ ಆ ಗಾಢ ಅಂಧಕಾರದ ರಾತ್ರಿ ನಡೆದ ಒಂದು ಘಟನೆ ಇಂದು ಕೂಡ ಜನರ ರಕ್ತವನ್ನ ಹಿಮವಾಗಿಸುವಂತೆ ಮಾಡುತ್ತೆ ಮತ್ತು ಕಣ್ಣುಗಳನ್ನು ಕಣ್ಣೀರಿಂದ ತುಂಬಿಸುತ್ತೆ. ಒಂದು ಚಲಿಸುತ್ತಿದ್ದ ಬಸ್ನಲ್ಲಿ 23 ವರ್ಷದ ನಿರಪರಾಧಿ ಹುಡುಗಿಯ ಮೇಲೆ 6 ಕ್ರೂರಿಗಳು ಮಾನವೀಯತೆಯ ಎಲ್ಲಾ ಗಡಿಗಳನ್ನ ಮೀರಿ ಅಮಾನುಷ ಕೃತ್ಯ ನಡೆಸಿದ್ದರು. ಹೌದು, ನಾವು ಮಾತಾಡ್ತಾ ಇರೋದು ನಿರ್ಭಯ ಪ್ರಕರಣದ ಬಗ್ಗೆ. ಬಹುಶಃ ನೀವು ಈಗಾಗಲೇ ನಿರ್ಭಯ ಪ್ರಕರಣದ ಬಗ್ಗೆ ಸಾಕಷ್ಟು ಓದಿದ್ದೀರಿ ಮತ್ತು ಕೇಳಿದ್ದೀರಿ. ಆದರೆ ನಾವು ನಿಮಗೆ ಈ ಪ್ರಕರಣದ ಕೆಲವು ಸೂಕ್ಷ್ಮ ಸಂಗತಿಗಳನ್ನು ಹೇಳಲಿದ್ದೇವೆ. ಅವುಗಳನ್ನು ನೀವು ಬಹುಶಃ ಇದುವರೆಗೆ ಕೇಳಿರಲಿಲ್ಲ. ಇದಲ್ಲದೆ ನಿರ್ಭಯಳನ್ನು ಕೊಂದು ಇಂದಿಗೂ ಜೀವಂತವಾಗಿರುವ ಆ ಒಬ್ಬ ಕ್ರೂರಿ ಈಗ ಎಲ್ಲಿದ್ದಾನೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾನೆ ಎಂಬುದನ್ನು ಕೂಡ ತಿಳಿಸುತ್ತೇವೆ. ಜೊತೆಗೆ ನಿರ್ಭಯ ಪ್ರಕರಣದ ಏಕೈಕ ಜೀವಂತ ಉಳಿದ ಬಾಲಪರಾಧಿಗೆ 10,000 ರೂಪಾಯಿ ಮತ್ತು ಹೊಲಿಗೆ ಯಂತ್ರ ನೀಡಲಾದ ಹಿನ್ನೆಲೆಯ ಸಂಪೂರ್ಣ ಕಥೆಯನ್ನು ಕೂಡ ಹೇಳಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ. ನಮ್ಮ ಉದ್ದೇಶ ಕೇವಲ ವ್ಯೂಸ್ ಮತ್ತು ಲೈಕ್ಸ್ ಗಳಿಸುವುದಲ್ಲ, ನಿಮಗೆ ಸರಿಯಾದ ಮತ್ತು ನಿಷ್ಪಕ್ಷಪಾತವಾದ ಮಾಹಿತಿಯನ್ನು ನೀಡುವುದಾಗಿದೆ. ಹಾಗಾದರೆ ಯಾವುದೇ ವಿಳಂಬವಿಲ್ಲದೆ ಈ ವಿಡಿಯೋ ಆರಂಭಿಸೋಣ. ಈ ಕಥೆಯ ಮುಖ್ಯ ವ್ಯಕ್ತಿಯಾದ ನಿರ್ಭಯ 10 ಮೇ 1990ರಂದು ದೆಹಲಿಯಲ್ಲಿ ಜನಿಸಿದ್ದಳು. ಅವಳು ತನ್ನ 3 ಸಹೋದರರಲ್ಲಿ ದೊಡ್ಡವಳಾಗಿದ್ದು ಮನೆಯ ಏಕೈಕ ಮಗಳಾಗಿದ್ದಳು. ನಿರ್ಭಯಳ ತಂದೆ ಹಾಗೂ ತಾಯಂದಿರು ಹೆಣ್ಣು ಗಂಡು ಭೇದ ಮಾಡದೆ ಅವಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾರೆ. ಜೊತೆಗೆ ಸಮಾನ ಅವಕಾಶಗಳನ್ನು ಕೂಡ ಕಲ್ಪಿಸುತ್ತಾರೆ. ನಿರ್ಭಯ ಬಾಲ್ಯದಿಂದಲೇ ಓದಿನಲ್ಲಿ ತುಂಬಾ ಚುರುಕಾಗಿದ್ದಳು ಮತ್ತು ಯಾವಾಗಲೂ ತನ್ನ ಕುಟುಂಬದ ನಿರೀಕ್ಷೆಗಳನ್ನು ಪೂರೈಸುತ್ತಾ ಮುಂದುವರೆದಿದ್ದಳು. ಮುಂದಿನ ವಿದ್ಯಾಭ್ಯಾಸದಲ್ಲಿ ಅವಳು ವೈದ್ಯಕೀಯ ಕ್ಷೇತ್ರಕ್ಕೆ ಸೇರುವ ನಿರ್ಧಾರ ಮಾಡಿಕೊಂಡು ಫಿಸಿಯೋಥೆರಪಿ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಳು. ಈ ಘಟನೆ ನಡೆದಾಗ ಅವಳು ಫಿಸಿಯೋಥೆರಪಿ ಇಂಟರ್ನ್ಶಿಪ್ ಮಾಡುತ್ತಿದ್ದಳು. ಅದು 16 ಡಿಸೆಂಬರ್ 2012ರ ದಿನ. ಆ ದಿನ ರಜೆ ಇದ್ದುದರಿಂದ ನಿರ್ಭಯ ತನ್ನ ಸ್ನೇಹಿತ ಅವನಿಂದ್ರ ಪ್ರತಾಪ್ ಪಾಂಡೆ ಜೊತೆ ಸಿನಿಮಾ ನೋಡಲು ಯೋಚನೆ ಮಾಡ್ತಾಳೆ. ಅವನಿಂದ್ರ ಪ್ರತಾಪ್ ಪಾಂಡೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಉತ್ತರ ಪ್ರದೇಶದ ಗೋರಖ್ಪುರ ನಿವಾಸಿಯಾಗಿದ್ದ. ಆ ಸಮಯದಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಅಮೀರ್ ಖಾನ್ ಅವರ ತಲಾಶ್ ಸಿನಿಮಾ ಪ್ರದರ್ಶನವಾಗುತ್ತಿತ್ತು. ಆ ಸಿನಿಮಾ ಬಹಳ ಚರ್ಚೆಯಲ್ಲಿದ್ದುದರಿಂದ ನಿರ್ಭಯ ತನ್ನ ಸ್ನೇಹಿತನೊಂದಿಗೆ ಅದನ್ನು ನೋಡಲು ನಿರ್ಧರಿಸುತ್ತಾಳೆ. ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಮೂಲಕ ಸಾಕೇತ್ನ PVR ಸೆಲೆಕ್ಟ್ ಸಿಟಿಗೆ ಹೋಗುತ್ತಾರೆ. ಆದರೆ ಅಲ್ಲಿ ತುಂಬಾ ಜನಸಂದಣಿ ಇರುವುದರಿಂದ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಹೀಗಾಗಿ ಅವರು ತಲಾಶ್ ಬದಲಿಗೆ ಲೈಫ್ ಆಫ್ ಪೈ ಸಿನಿಮಾ ನೋಡಲು ನಿರ್ಧರಿಸುತ್ತಾರೆ. ಸಂಜೆ ಶೋ ನೋಡಿದ ನಂತರ ನಿರ್ಭಯ ಮತ್ತು ಪಾಂಡೆ ಮನೆಗೆ ಹೋಗಲು ಆಟೋಗಾಗಿ ಕಾಯಲು ಪ್ರಾರಂಭಿಸುತ್ತಾರೆ. ಆ ಸಮಯ ಹೆಚ್ಚು ರಾತ್ರಿ ಆಗಿರೋದಿಲ್ಲ. ಗಂಟೆ ಸರಿಯಾಗಿ 9:15 ತೋರಿಸುತ್ತಿತ್ತು. ಆದರೆ ಚಳಿಗಾಲದ ಕಾರಣ ಆಟೋಗಳು ಕಡಿಮೆ ಇದ್ದವು. ಕೆಲವು ಆಟೋ ಚಾಲಕರು ಹೆಚ್ಚಿನ ಹಣ ಕೇಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಒಬ್ಬ ಆಟೋ ಚಾಲಕ ಇವರನ್ನು ಮುನೀರ್ಕಾ ಬಸ್ ಸ್ಟ್ಯಾಂಡ್ ವರೆಗೆ ಮಾತ್ರ ಕರೆದೊಯ್ಯಲು ಒಪ್ಪುತ್ತಾನೆ. ಇವರು ಮುನೀರ್ಕಾ ಬಸ್ ಸ್ಟ್ಯಾಂಡ್ಗೆ ಬಂದು ಮತ್ತೊಂದು ವಾಹನಕ್ಕಾಗಿ ಕಾಯುತ್ತಾರೆ. ಆದರೆ ಸರಿಯಾದ ಸಾರಿಗೆ ಸಿಗೋದಿಲ್ಲ. ರಾತ್ರಿ ಸುಮಾರು 9:30ರ ವೇಳೆಗೆ ಒಂದು ಬಿಳಿ ಬಣ್ಣದ ಕಪ್ಪು ಗಾಜುಗಳಿದ್ದ ಬಸ್ ಅಲ್ಲಿಗೆ ಬರುತ್ತೆ. ಆ ಬಸ್ಸು ಆಕೆಯ ಜೀವನದ ಗತಿಯನ್ನೇ ಬದಲಾಯಿಸುತ್ತೆ ಅನ್ನುವ ಒಂದು ಸಣ್ಣ ಸುಳಿವು ಕೂಡ ಆಕೆಗೆ ಇರೋದಿಲ್ಲ. ಬಸ್ಸಿನೊಳಗಿಂದ ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕು ಅಂತ ಕೂಗ್ತಾನೆ. ನಿರ್ಭಯಳ ಸ್ನೇಹಿತ ದ್ವಾರಕ ಎಂದು ಹೇಳ್ತಾನೆ. ಬಸ್ನವರು ನಾವು ಕೂಡ ಅಲ್ಲೇ ಹೋಗ್ತಾ ಇದ್ದೇವೆ ಎಂದು ಹೇಳ್ತಾರೆ. ಇದರಿಂದ ನಿರ್ಭಯ ಮತ್ತು ಅವಳ ಸ್ನೇಹಿತ ಆ ಬಸ್ಸಿಗೆ ಹತ್ತುತ್ತಾರೆ. ಬಸ್ಸಿನೊಳಗೆ ಈಗಾಗಲೇ 3 ಜನ ಕುಳಿತಿದ್ದರು. ಇದನ್ನು ನೋಡಿ ಅವರೆಲ್ಲ ಪ್ರಯಾಣಿಕರು, ಹೀಗಾಗಿ ತಾವು ಸೇಫ್ ಇದ್ದೇವೆ ಅಂತ ಭಾವಿಸ್ತಾರೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ದ್ವಾರಕ ಅವರಿಗೆ ತಲಾ 10 ರೂಪಾಯಿ ಕೊಡಿ ಎಂದು ಹಣ ಕೇಳುತ್ತಾನೆ. ಕೊಟ್ಟ ಟಿಕೆಟ್ಗೆ ದುಡ್ಡು ಕೇಳಿದಾಗ ಅವನು ಅಸಭ್ಯವಾಗಿ ವರ್ತಿಸ್ತಾನೆ. ಇಂತಹ ಘಟನೆ ಅವರಿಗೆ ಹೊಸದಲ್ಲದ ಕಾರಣ ಅವರು ಮೌನವಾಗಿಯೇ ಕುಳಿತುಕೊಳ್ತಾರೆ. ಬಸ್ ಕೆಲವು ಸಮಯ ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಆದರೆ ನಂತರ ಚಾಲಕ ತನ್ನ ದಾರಿ ಬದಲಿಸುತ್ತಾನೆ. ಇದನ್ನ ಗಮನಿಸಿದ ನಿರ್ಭಯಳ ಸ್ನೇಹಿತ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳ್ತಾನೆ.
ಅದಕ್ಕೆ ಸರಿಯಾಗಿ ಉತ್ತರಿಸುವ ಬದಲು ಬಸ್ನ ಸಿಬ್ಬಂದಿ ಅವನೊಂದಿಗೆ ಜಗಳವಾಡಲು ಪ್ರಾರಂಭಿಸುತ್ತಾರೆ. ಜೊತೆಗೆ ನೀವು ಯಾರು, ಎಷ್ಟು ರಾತ್ರಿ ಏನು ಮಾಡ್ತಾ ಇದ್ದೀರಿ ಎಂದು ಅಸಭ್ಯ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಆ ಸಮಯಕ್ಕೆ ಅವರಿಗೆ ಅರ್ಥವಾಗುತ್ತೆ, ಬಸ್ನಲ್ಲಿದ್ದ ಮೂವರು ಪ್ರಯಾಣಿಕರು ಅಲ್ಲ, ಬದಲಿಗೆ ಆ ಸಿಬ್ಬಂದಿಯ ಸಹಚರರು. ಇದಾದ ನಂತರ 6 ಮಂದಿ ಸೇರಿ ನಿರ್ಭಯಳ ಸ್ನೇಹಿತನ ಮೇಲೆ ಹಲ್ಲೆ ಮಾಡೋಕೆ ಶುರು ಮಾಡ್ತಾರೆ. ಅವನನ್ನ ಹಿಗ್ಗಾಮುಗ್ಗ ಹೊಡೆದು ನೆಲಕ್ಕೆ ಉರುಳಿಸ್ತಾರೆ. ಬಳಿಕ ಒಬ್ಬನು ಲೋಹದ ರಾಡ್ ತೆಗೆದು ಅವನ ತಲೆಗೆ ಹೊಡೆಯುತ್ತಾನೆ. ಅಲ್ಲಿಗೆ ನಿರ್ಭಯಳ ಸ್ನೇಹಿತ ಅಲ್ಲೇ ಬಿದ್ದು ಪ್ರಜ್ಞಾಹೀನನಾಗುತ್ತಾನೆ. ಇದಾದ ನಂತರ ನಿರ್ಭಯಳ ಮೇಲೆ ಆ ಪಾಪಿಗಳು ನಡೆಸಿದ ಅಮಾನುಷ್ಯ ಕೃತ್ಯಗಳನ್ನ ಪದಗಳಲ್ಲಿ ಹೇಳೋಕೆ ಸಾಧ್ಯವಿಲ್ಲ. ಇಡೀ ಪ್ರಪಂಚದಲ್ಲೇ ಇಷ್ಟೊಂದು ಕ್ರೂರವಾಗಿ ಒಂದು ಹುಡುಗಿಯನ್ನ ಹಿಂಸಿಸಿದ ಉದಾಹರಣೆ ಇರಲಾರದು. ಅಷ್ಟೊಂದು ಅಮಾನುಷವಾಗಿ ಆಕೆಯನ್ನ ಇವರುಗಳು ಹಿಂಡಿ ಹಿಪ್ಪೆ ಮಾಡ್ತಾರೆ. ಅವಳನ್ನ ಬಸ್ಸಿನ ಹಿಂಭಾಗಕ್ಕೆ ಎಳೆದುಕೊಂಡು ಹೋಗಿ ಕ್ರೂರತೆ ನಡೆಸುತ್ತಾರೆ. ಈ ಘಟನೆ ಸುಮಾರು 2 ರಿಂದ 3 ಗಂಟೆಗಳವರೆಗೆ ನಡೆಯುತ್ತೆ. ಈ ಸಮಯದಲ್ಲಿ ಬಸ್ಸು ಹಲವು ಪೊಲೀಸ್ ವಾಹನಗಳ ಪಕ್ಕದಿಂದ ಹಾದು ಹೋಗುತ್ತೆ. ಆದರೆ ಒಳಗೆ ಏನು ನಡೆಯುತ್ತಿದೆ ಅನ್ನುವ ಸಣ್ಣ ಸುಳಿವು ಕೂಡ ಇರದಿದ್ದರಿಂದ ಯಾರು ಕೂಡ ಈ ಬಸ್ ಅನ್ನ ತಡೆಯುವುದಿಲ್ಲ. ನಿರ್ಭಯ ತನ್ನ ಶಕ್ತಿ ಮೀರಿ ಧೈರ್ಯದಿಂದ ಆ ಪಾಪಿಗಳನ್ನ ಎದುರಿಸ್ತಾಳೆ. ಆದರೆ ಅಮಾಯಕ ಹುಡುಗಿ ಏಕಾಂಗಿಯಾಗಿ ಏನು ಮಾಡೋಕೆ ಸಾಧ್ಯ ಹೇಳಿ? ಅಂತಿಮವಾಗಿ ಆ ದುಷ್ಟರು ಅವಳನ್ನು ಮತ್ತು ಅವಳ ಸ್ನೇಹಿತನನ್ನು ಚಲಿಸುತ್ತಿದ್ದ ಬಸ್ಸಿನಿಂದ ಕೆಳಗೆ ತಳ್ಳುತ್ತಾರೆ. ಅವರ ಬಟ್ಟೆಗಳನ್ನ ಕಿತ್ತುಕೊಂಡು ಮೊಬೈಲ್ ಸೇರಿದಂತೆ ಎಲ್ಲ ವಸ್ತುಗಳನ್ನ ಕದಿಯುತ್ತಾರೆ. ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಸ್ನೇಹಿತನನ್ನ ಕೊಲ್ಲಲು ಪ್ರಯತ್ನಿಸಿದ್ದರೂ ಅವನು ಬದುಕುಳಿದಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಪ್ರಜ್ಞೆ ಬಂದು ಸಹಾಯಕ್ಕಾಗಿ ಜನರನ್ನ ಕೇಳ್ಕೊಳ್ತಾನೆ. ಅನೇಕರು ಗಮನಿಸದೆ ಹೋಗುತ್ತಾರೆ. ಆದರೆ ಕೊನೆಗೆ ಒಬ್ಬ ವ್ಯಕ್ತಿ ಪೊಲೀಸ್ಗೆ ಕರೆ ಮಾಡುತ್ತಾನೆ. ನಂತರ ಪೊಲೀಸರು ಬಂದು ಇಬ್ಬರನ್ನು ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸುತ್ತಾರೆ. ನಿರ್ಭಯಳ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಅವಳ ದೇಹದ ಒಳಾಂಗಗಳು ಹಾನಿಗೊಳಗಾಗಿದ್ದವು. ತೀವ್ರ ರಕ್ತಸ್ರಾವವಾಗುತ್ತಿತ್ತು. ಆಕೆಯನ್ನ ತಕ್ಷಣವೇ ವೆಂಟಿಲೇಟರ್ಗೆ ಹಾಕಲಾಗುತ್ತೆ. ಈ ಅಮಾನುಷ ಸುದ್ದಿ ಕಾಡ್ಗಿಚ್ಚಿನಂತೆ ದೇಶಾದ್ಯಂತ ಹರಡುತ್ತೆ. ಜನರು ಬೀದಿಗೆ ಬಂದು ಪ್ರತಿಭಟನೆ ಆರಂಭಿಸುತ್ತಾರೆ. ನ್ಯಾಯಕ್ಕಾಗಿ ಕೂಗ್ತಾರೆ. ಡಾಕ್ಟರ್ಗಳು ನಿರಂತರವಾಗಿ ಚಿಕಿತ್ಸೆ ನೀಡಿದರೂ ಅವಳ ಸ್ಥಿತಿ ಹದಗೆಡುತ್ತಲೇ ಹೋಗುತ್ತೆ. ಅನೇಕ ಶಸ್ತ್ರಚಿಕಿತ್ಸೆಗಳನ್ನ ಆಕೆಯ ಮೇಲೆ ಮಾಡಲಾಗುತ್ತೆ. ಆದರೆ ಆಕೆಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಲೇ ಹೋಗುತ್ತೆ. ಕೊನೆಗೆ ಅಂದಿನ ದೆಹಲಿ ಸರ್ಕಾರ ಆಕೆಯನ್ನ ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಕಳಿಸುತ್ತೆ. ಆದರೆ ನಿರ್ಭಯ ಅಲ್ಲೂ ಕೂಡ ಚಿಕಿತ್ಸೆಗೆ ಸ್ಪಂದಿಸೋದಿಲ್ಲ. ಅಂತಿಮವಾಗಿ 29 ಡಿಸೆಂಬರ್ 2012 ಬೆಳಿಗ್ಗೆ 4:45ಕ್ಕೆ 13 ದಿನಗಳ ನಿರಂತರ ಹೋರಾಟದ ನಂತರ ಅವಳು ನಿಧನ ಹೊಂದುತ್ತಾಳೆ. ಇತ್ತ ಪೊಲೀಸರು ಅಲರ್ಟ್ ಆಗ್ತಾರೆ. ನಿರ್ಭಯಳ ಸ್ನೇಹಿತ ಕೊಟ್ಟ ಮಾಹಿತಿಗಳನ್ನು ಆಧರಿಸಿ ಬಸ್ ಓಡಾಡಿದ ರಸ್ತೆಗಳ ಸಿಸಿಟಿವಿ ಫುಟೇಜ್ ತೆಗಿತಾರೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಕೇಸ್ನಲ್ಲಿ ವಿಶೇಷ ಮುತುವರ್ಜಿ ವಹಿಸುತ್ತೆ. ಹೀಗಾಗಿ ಎಲ್ಲ ಆರೋಪಿಗಳನ್ನ ಕೂಡಲೇ ಪೊಲೀಸರು ಬಂಧಿಸುತ್ತಾರೆ. ಮುಖ್ಯ ಆರೋಪಿಗಳಾಗಿದ್ದ ರಾಮ್ ಸಿಂಗ್, ಮುಖೇಶ್ ಸಿಂಗ್, ವಿನಯ್ ಶರ್ಮಾ, ಪವನ್ ಗುಪ್ತಾ ಮತ್ತು ಅಕ್ಷಯ್ ಠಾಕೂರ್ ಪೊಲೀಸರ ಬಲೆಗೆ ಬೀಳ್ತಾರೆ. ಇನ್ನು ಅವರಲ್ಲಿದ್ದ ಒಬ್ಬ ಬಾಲಾಪರಾಧಿಯನ್ನ ಪ್ರತ್ಯೇಕವಾಗಿ ಜುವೆನೈಲ್ ಜಸ್ಟಿಸ್ ಕಾನೂನಿನ ಅಡಿಯಲ್ಲಿ ವಿಚಾರಣೆ ಮಾಡಲಾಗುತ್ತೆ. ವಾದ ವಿವಾದ ನಡೆಯುತ್ತೆ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಒತ್ತಡ ಕೋರ್ಟ್ ಹಾಗೂ ಸರ್ಕಾರದ ಮೇಲಿರುತ್ತೆ. ಎಲ್ಲರಿಗೂ ಮರಣದಂಡನೆಯೇ ತಕ್ಕ ಶಿಕ್ಷೆ ಅಂತ ಕೋರ್ಟ್ ಕೂಡ ನಿರ್ಧರಿಸುತ್ತೆ. ಅಂತಿಮವಾಗಿ ಘಟನೆ ನಡೆದು 8 ವರ್ಷಗಳ ನಂತರ ಅಂದರೆ 20 ಮಾರ್ಚ್ 2020 ಎಲ್ಲಾ ರಾಕ್ಷಸ ಆರೋಪಿಗಳಿಗೆ ತಿಹಾರ್ ಜೈಲಿನಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ. ಇದರ ಮಧ್ಯೆ ಒಬ್ಬ ಆರೋಪಿ ಜೈಲಿನಲ್ಲೇ ಆತ್ಮಹತ್ಯೆ ಮಾಡ್ಕೋತಾನೆ. ಇನ್ನು ಬಾಲಾಪರಾಧಿಗೆ 3 ವರ್ಷ ಶಿಕ್ಷೆ ನೀಡಿ ಬಿಡುಗಡೆ ಮಾಡಲಾಗುತ್ತೆ. ನಂತರ ಅವನಿಗೆ 10,000 ಮತ್ತು ಹೊಲಿಗೆ ಯಂತ್ರ ನೀಡಿ ಪುನರ್ವಸತಿ ಕಲ್ಪಿಸಲಾಗುತ್ತೆ. ಇದು ದೇಶದ ಕಾನೂನಿನ ಪ್ರಕಾರ ಜುವೆನೈಲ್ ಜಸ್ಟಿಸ್ ಕಾಯ್ದೆಯಡಿ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಈ ಘಟನೆ ದೇಶವನ್ನೇ ಕದಡುತ್ತೆ. ಆದರೆ ಏನು ಕೂಡ ಮಾಡುವಂತೆ ಇರಲಿಲ್ಲ. ಈಗಲೂ ಈ ಪಾಪಿ ಎಲ್ಲೋ ಜೀವನ ನಡೆಸ್ತಾ ಇದ್ದಾನೆ. ಆದರೆ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಸೀಕ್ರೆಟ್ ಆಗಿ ಸರ್ಕಾರ ಇಟ್ಟಿದೆ.
ಇನ್ನು ನಿರ್ಭಯ ಎಂಬ ಹೆಸರು ಕೇವಲ ಒಂದು ಹೆಸರು ಅಲ್ಲ, ಅದು ಧೈರ್ಯದ ಪ್ರತೀಕ. ಆಕೆಯ ಮನೆಯವರ ಒಪ್ಪಿಗೆಯ ಬಳಿಕ ಆಕೆಯ ನಿಜವಾದ ಹೆಸರನ್ನ ಸರ್ಕಾರ ಬಹಿರಂಗಪಡಿಸುತ್ತೆ. ಬದುಕಿ ಬಾಳಬೇಕಿದ್ದ ಆ ಮುಗ್ಧೆಯ ನಿಜವಾದ ಹೆಸರು ಜ್ಯೋತಿ ಸಿಂಗ್. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನ ಇಲ್ಲೇ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಮ್ಮ ಅಭಿಪ್ರಾಯದಲ್ಲಿ ಇಂತಹ ಘಟನೆಗಳನ್ನು ತಡೆಯಲು ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.